ಯಾರನ್ನು ದೇವಸ್ಥಾನಗಳ ಸಮೀಪ ಬರ್ಸ್ಕೊಡ್ತಿದ್ದಿಲ್ಲ ಅವ್ರ ಮನೆಯೊಳಗೆ ಈಗ ದೊಡ್ಡ ದೊಡ್ಡ ಎಲ್ಲ ವೈದಿಕ ಆಚರಣೆಗಳು ನಡೀತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ವ್ಯವಸ್ಥೆನೂ ಕೂಡ ಒಂದು ಸ್ವಲ್ಪ ಎಲ್ಲೋ ದಾರಿ ಬಿಟ್ಟದು ಅಂತ ಅನಿಸ್ತದೆ ರೀ. ಯಾವ ಶರಣರು ಈ ಸಮಾಜವನ್ನು ತಿದ್ಲಿಕ್ಕಾಗಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು, ಆ ವ್ಯವಸ್ಥೆನೇ ಸರಿಯಾಗಿ ಕಾರ್ಯ ಮಾಡ್ತಾ ಇಲ್ಲ ಅಂಥೇಳಿ ಅನಿಸ್ತದೆ ಸರ್. ಲಿಂಗಾಯತ ಅನ್ನುವಂಥದ್ದು ವ್ಯಕ್ತಿ ಸೂಚಕವೋ, ಜಾತಿ ಸೂಚಕವೋ, ಅಥವಾ ಅದನ್ನೂ ಮೀರಿದ ಒಂದು ಅಸ್ತಿತ್ವಕ್ಕಿಂತಲೂ ಮೀರಿದ ನಿಮ್ಮ ವೈಯಕ್ತಿಕ ಬದುಕಿನ ವಿಕಾಸವು? ನಾವು ಭಾಳಷ್ಟು ಈ ವಚನಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಾಗ ತಪ್ಪೇವಿ ಅಂತೂ ಕೂಡ ಅನಿಸ್ತದೆ ಸರ್. ಹೆಂಗೆ, ಯಾವ ಉದಾಹರಣೆ ಕೊಡೋದಾದ್ರೆ? ಆಹಾರಕ್ಕಂತೂ ಪ್ರಸಾದ ಅಂತ ಶರಣರು ಹೇಳೋದೀನಿ. ಯಾಕಂದ್ರೆ ಅದು ಏನಾಗ್ತದೆ, ಈಗ ನಾನು ಪ್ರಸಾದ ಅಂತ ತಗೊಂಡ್ನಿ ಅಂದ್ರೆ ಅದು ಇನ್ನೊಂದು 2 ತಾಸಿಗೆ ಮಲಮೂತ್ರ ಆಗ್ತದೆ, ಮತ್ತು ನಮ್ಮ ಪ್ರಸಾದ ತತ್ವಕ್ಕೆ ಭಂಗ ಬಂತಲ್ಲ ಅಂತ ಕೇಳ್ತಾರೆ. ಮತ್ತು ಅವರ ಅರ್ಥದಲ್ಲಿ ಪ್ರಸಾದ ಯಾವ? ಪ್ರಸಾದ ಅಂದ್ರೆ ಅದು ಹೇಳಿದ್ನಲ್ಲ ಸರ್, ಪ್ರಸನ್ನತೆಯೇ ಪ್ರಸಾದ. ಯಾವಾಗ ಅನುಭವಿಸ್ತಕ್ಕಂಥ ಸುಖ ಸಂಪತ್ತುಗಳು ಅವು ಇಲ್ಲವಾಗ್ತಾವು, ನಾನು ಮತ್ತೆ ಹೋಗಿ ನಾನು ಸ್ವತಃ ದುಡಿತಕ್ಕಂಥ ವ್ಯವಸ್ಥೆ ಯಾವಾಗ ಬರ್ತದೆ, ಆವಾಗ ಮನುಷ್ಯನಿಗೆ ತಾಕಲಾಟ ಪ್ರಾರಂಭ ಆಗ್ತದೆ. ಅಂದರೆ ಶರಣರ ತರಹ ದುಡಿಯದ ಮೈಗಳರಿಗೆ. ಹೌದ್ರಿ ಹೌದ್ರಿ. ಯಾರು ಅವರು ಏನು ಮಾಡಿ ಹೆಂಗೆ ನಿಯಂತ್ರಣ ಮಾಡ್ತಿದ್ರು? ತಾನಾಗಿ ಹೆಂಗೆ ಬರ್ತಿತ್ತು ಅವ್ರಿಗೆ? ಅಂದ್ರೆ ಮತ್ತು ಈಗ ಸಮಾಜದೊಳಗೆ ಸುಮಾರು 190ರಷ್ಟು ಜನರನ್ನವರು ಅವರೆಲ್ಲ ಒಂದು ಕೆಳವರ್ಗದವರು, ಶೂದ್ರರು ಅನ್ನುವಂಥ ಕೆಟಗರಿಗೆ ಅವ್ರನ್ನ ಸೇರಿಸಿ ತಾವಷ್ಟೇ ಮೇಲ್ವರ್ಗದವರು ಅನ್ನುವಂಥದ್ದು ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಕೂಡ ತಮ್ಮ ಒಳಗೆ ಇಟ್ಕೊಂಡು ಈ 90% ಜನರಿಗೆ ಯಾವುದೇ ಅವ್ರಿಗೆ ಏನು ಆಸ್ತಿ ಶಿಕ್ಷಣ ಏನೂ ಇಲ್ದಂಗೆ ಅವ್ರನ್ನ ಇಟ್ಟು ಇವರಾದರ ಎಲ್ಲವನ್ನು ಅವರು ದುಡಿದಂಥ ಪ್ರತಿಯೊಂದು ಆದಾಯವನ್ನು ಇವರೇ ಅನುಭವಿಸ್ತಿದ್ರು. ಹೀಗಾಗಿ ಮತ್ತು ಅವ್ರಿಗೆ ಈಗ ಎಲ್ಲರೂ ನಾವು ಒಂದೇ ಅನ್ನುವಂಥದ್ದು ಬಂದಾಗ, ಈಗ 100 ಎಕರೆ ಹೊಲದೊಳಗೆ ನಾನು ದುಡಿದು ಬಂದು ನಾನು ಏನೂ ಅದನ್ನು ಉಪಯೋಗಿಸ್ಲಾರ್ದು ನೀವೇ ಎಷ್ಟು ಕೊಡ್ತೀರಿ ಅಷ್ಟರ ಮೇಲೆ ನಾನು ಬದುಕನ್ನು ಕಟ್ಕೋಬೇಕು. ನಾನು ಹರಕರ್ಬಿ ಉಟ್ಕೋವಲ್ನಿ, ನಾನು ಗುಡಿಸಲ್ದೊಳಗೆ ಇರುವಲ್ನಿ, ಅದನ್ನು ಯಾವುದೂ ವಿಚಾರ ಮಾಡಲಾರ್ದ ಬದುಕುವಂಥ ಸ್ಥಿತಿ ನಂದು. ಆದರೆ ದುಡಿದು ಬಂದಂಥದ್ದನ್ನು ಎಲ್ಲವನ್ನು ಏನು ದುಡಿಲಾರ್ದ ಪ್ರತಿಯೊಂದನ್ನು ಅನುಭವಿಸುವಂಥ ಸ್ಥಿತಿ ನಿಮ್ಮದಾಗಿತ್ತು. ಅವಾಗ ನೀವು ಎಲ್ಲರೂ ಸಮಾನರು ಅಂತ ತಿಳ್ಕೊಂಡಾಗ ಏನಾಗ್ತದೆ, ನೀವು ದುಡಿಯುವಂಥ ಪರಿಸ್ಥಿತಿ ಬರ್ತದೆ ಅಂತನೂ ಆಟೋಮೆಟಿಕ್ಲಿ ಅದು ಅವ್ರಿಗೆ ರೋಷ ಉಕ್ಕಿ ಬಂತ್ರಿ. ಇವರಿನ್ನು ಈ ವ್ಯವಸ್ಥೆನ ಹಾಳು ಮಾಡಿಬಿಡ್ತಾರೆ, ನಾವು ಕೂಡ ಇನ್ನು ಅವ್ರ ಜೊತೆಗೆ ಹೋಗ್ಬೇಕಾಗ್ತದೆ, ಅವ್ರ ಜೊತೆಗೆ ದುಡಿಬೇಕಾಗ್ತದೆ, ಎಲ್ಲರೂ ಒಂದು ಅನ್ನೋದನ್ನು ಇವ್ರು ತರಲಿಕ್ಕತ್ತಾರ. ಇದರಿಂದ ಎಲ್ಲ ಸಂಪೂರ್ಣವಾಗಿ ತಲಾಂತರದಿಂದ ಮುಂದೆ ಎಲ್ಲ ದುಡಿಯುವಂಥ ವ್ಯವಸ್ಥೆ ಬಂತಲ್ಲ ಅಂಥೇಳಿ ಅವ್ರಿಗೆ ಎಲ್ಲಿಲ್ಲದ ಇದು ಬಂತು ಸರ್. ಸಿಟ್ಟು ಆಕ್ರೋಶ ಎಲ್ಲ ಬಂದು ಅವಾಗ ಮತ್ತು ರಾಜ್ಯ ಸತ್ಯವು ಕೂಡ ಅವ್ರ ಕೈಯಾಗೆ ಇರೋದರಿಂದ ಅದನ್ನು ಉಪಯೋಗ ಮಾಡಿ ಇಲ್ಲ ಸಲ್ಲದ್ದೆಲ್ಲ ರಾಜರ ತಲೆ ಒಳಗೆ ತುಂಬಿ ಶರಣರು ಎಲ್ಲಿ ಬೇಕಲ್ಲಿ ಕಗ್ಗೊಲೆ ಮಾಡಿದರು. ಭಾಳಷ್ಟು ಶರಣರು ಮಾರಣ ಹೋಮ ನಡೀತು. ಈಗ ನಾವು ವರ್ತಮಾನದ ಸಂದರ್ಭದಲ್ಲಿ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತೀವಿ. ಇವು ಹೇಗೆ ಒಂದಕ್ಕೊಂದು ಪೂರಕ ಅಂತ ನಿಮಗನ್ನಿಸ್ತದೆ? ತಳ ಸಮುದಾಯದ ಬದುಕನ್ನು ಕಟ್ಕೊಳ್ಳಿಕ್ಕೆ, ತಳ ಸಮುದಾಯ ಬದುಕನ್ನು ಕಟ್ಟಲಿಕ್ಕೆ ಬುದ್ಧ ಮತ್ತು ಬಸವಣ್ಣನವರು ಅದು ಒಂದು ಇದು ಹೇಳ್ತಾರೆ ಸರ್. ಏನು, ಬುದ್ಧ ಅಂತಕ್ಕಂಥ ಮಹಾನ್ ಶಕ್ತಿ ಬಂದು ಒಂದು ಗ್ರೌಂಡ್ ನಿರ್ಮಾಣ ಮಾಡ್ತು ಅಂತ ಹೇಳ್ತಾರೆ. ಬುದ್ಧ ಅನ್ನುವಂಥ ಒಂದು ಮಹಾನ್ ಶಕ್ತಿ ಇದೊಂದು ಜೀವನದ ಒಂದು ಆಟದ ಬಯಲು ಅಂತ ತೊಗೊಂಡ್ರೆ ಒಂದು ಗ್ರೌಂಡನ್ನು ನಿರ್ಮಾಣ ಮಾಡ್ತು ಅಂತ. ಬಸವ ಅನ್ನುವಂಥದ್ದು ಆಟಗಾರರನ್ನು ನಿರ್ಮಾಣ ಮಾಡ್ತು ಅಂತ. ಬಸವ ಶಕ್ತಿ ಅನ್ನೋದಂಥದ್ದು ಆಟಗಾರನ ನಿರ್ಮಾಣ ಮಾಡ್ತು. ಅಂಬೇಡ್ಕರ್ ಅವರು ಅದು ಆಟಗಾರರಿಗೆ ನಿಯಮಗಳನ್ನು ಹಾಕಿದರು ಅಂತ, ಯಾವ ರೀತಿ ಆಡಬೇಕು ಅಂತ ಅನ್ನೋದನ್ನು ಹಿಂಗೆ ಹೇಳ್ತಾರೆ. ಅಂದರೆ ಜೀವನದ ಈ ಒಂದು ಬದುಕನ್ನು ಸಾಗಿಸ್ಲಿಕ್ಕೆ ಅವರು ಒಂದು ಮೈದಾನವನ್ನು ರೆಡಿ ಮಾಡಿದರು. ಅಂದರೆ ಸಮಾನತೆ ಇದನ್ನು ಅವರು ತೋರಿಸ್ಕೊಟ್ರು. ಅವರು ಕೂಡ ಬಸವಣ್ಣನವರು ಬಂದು ಅದು ಸಮಾನತೆಯನ್ನು ಹೇಗೆ ಅದು ನಡಿಬೇಕು ಅನ್ನೋದನ್ನು ನಡೆದು ಅವರಿಗೆ ತೋರಿಸಿದರು. ನಮ್ಮ ಬಾಬಾ ಸಾಹೇಬರು ಅದಕ್ಕೆ ನಿಯಮಗಳನ್ನು ರೂಪಿಸಿ ಆ ರೀತಿ ನಡೀಲಿಕ್ಕೆ ಹಚ್ಚಿದರು ಅಂತ ಅನ್ನುವಂಥದ್ದು. ಹೀಗಾಗಿ
ಈ ಮೂರು ಶಕ್ತಿಗಳು ಕೂಡ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಇದನ್ನು ಅಳವಡಿಸ್ಕೊಂಡು ನಡೆದ್ರೆ ಪ್ರತಿಯೊಬ್ಬರ ಬದುಕು ಕೂಡ ಒಂದು ಸುಖ ಶಾಂತಿ ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯ ಅದ ರೀ. ಅಂದ್ರೆ ಪ್ರತಿಯೊಂದನ್ನು ನಮ್ಮ ಒಳಗೆ ಕಂಡುಕೊಂಡು ನಮ್ಮ ಒಳಗೆ ನಾವು ಕಾಣಲಿಲ್ಲ ಅಂತಂದ್ರೆ ಮತ್ತು ನಾವು ನರಕಕ್ಕಂದ್ರೆ ದುಃಖಕ್ಕೆ ಈಡಾಗ್ತೀವಿ ಅಂತ. ಇಲ್ಲದ ಇವನ್ನ ನಾವು ಕಟ್ಕೊಂಡು ಹೊರಗೆ ಹುಡುಕ್ಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತೀವಿ, ನಮ್ಮ ಒಳಗಿದ್ದಂಥದ್ದನ್ನು ಹೊರಗೆ ಹುಡುಕಿದ್ರೆ ಸಿಗಂಗಿಲ್ಲ. ಅದು ಸಿಗಂಗಿಲ್ಲ ಅಂದ ತಕ್ಷಣ ನಮಗೆ ಮತ್ತು ಅದು ದುಃಖ ತನ್ನಿಂದ ತಾನೇ ಪ್ರಾರಂಭ ಆಗ್ತದೆ ಅಂತ. ಈಗ ಆವಾಗ ವೈದಿಕರ ಅಟ್ಟಹಾಸ ಇತ್ತು 12ನೇ ಶತಮಾನದಲ್ಲಿ. ಇವತ್ತು 21ನೇ ಶತಮಾನದಲ್ಲಿ ನಮ್ಮ 3 ತತ್ವ ಸಿದ್ಧಾಂತಗಳದಾವೆ. ಬುದ್ಧ ಸೃಷ್ಟಿ ಮಾಡಿದ ಬಯಲು, ಅಂಬೇಡ್ಕರ್ ಬಸವಣ್ಣ ಸೃಷ್ಟಿ ಮಾಡಿದ ಕ್ರೀಡಾಪಟುಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ನಿಯಮಗಳು ಎಲ್ಲ ಇದ್ದಾಗೂ ಕೂಡ ಇನ್ನೂ ನಾವು ಆ ದಿಕ್ಕಿನಲ್ಲಿ ಸಾಗಲಿಕ್ಕೆ ಹಾದಿ ಕಠಿಣ ಆಗಿದೆ. ಯಾಕಂತಂದ್ರೆ ಈಗ ಇದ್ರೊಳಗೆ ಏನಾಗ್ಯದ ಸರ್, ನಾವು 90% ಅಂತ ನನಗನ್ನಿಸ್ತದಪ್ಪ. 90% ಈಗ ನಾವು ಅವರಿಂದ ನಮಗೇನು ಈಗ ಅಷ್ಟು ಇದು ಇಲ್ಲ. ಯಾರಿಂದ ರೀ, ಅವಾಗೇನು ಅವರು ಒಂದು ವೈದಿಕ ಇವರು ಈ ಜನರ ಮೇಲೆ ಇನ್ನಿತರರ ಮೇಲೆ ಏನು ಒಂದು ದೌರ್ಜನ್ಯ ಅಂತ ಅನ್ನೋದು ಏನಿತ್ತು ಅದು ಈಗಿಲ್ಲ. ಈಗ ಅಂಥ ದೌರ್ಜನ್ಯಗಳಿಗೆ ಅವಕಾಶ ಇಲ್ಲ ನಮ್ಮ ಸಂವಿಧಾನದೊಳಗೆ. ಬಾಬಾ ಸಾಹೇಬರು ಎಲ್ರಿಗೂ ಒಂದೇ ಅನ್ನೋದನ್ನು ಇದು ಮಾಡ್ಯಾರ. ಆದ್ರೆ ನಾವು ಆ ಮನಸ್ಥಿತಿಗೆ ಬಂದಿಲ್ಲ. ಈಗಿನ ನಮ್ಮ ದೌರ್ಭಾಗ್ಯ ಅಂದ್ರೆ ಆ ವೈದಿಕತೆ ಅನ್ನೋದು ನಮ್ಮ ಮನಸ್ಸಿನೊಳಗೆ ನಾವು ತುಂಬ್ಕೊಂಡ್ಬಿಟ್ಟೇವಿ. ಈಗ ನಾವು ಹೊರಗೆ ಯಾರನ್ನೂ ದ್ವೇಷಿಸ್ತಕ್ಕಂಥ ಇದು ಇಲ್ಲ ನಮ್ಮಲ್ಲಿ. ಭಾಳಷ್ಟು ಜನ ಅದನ್ನು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತದೆ ರೀ. ಇದ್ರೆ ಘಟನೆಗಳು ಯಾಕೆ ನಡೀತಿದ್ದು? ಎಷ್ಟೊಂದು ಅಹಿತಕರ ಘಟನೆಗಳು ಸಮಾಜದಲ್ಲಿ ಇನ್ನೂ ನಡೀತಾವ್ರಿ. ಕಾನೂನು ರಕ್ಷಣೆ ಇದ್ರೂ ನಡೀತಾವೆ. ಅದಕ್ಕೆ ಜನರ ಒಳಗೆ ಅಜ್ಞಾನ ಕಾರಣ ಅಂತ ನೀವು ಅಂತೀರಿ ಖರೆ. ಮತ್ತು ಆ ಅಜ್ಞಾನವನ್ನು ಹೋಗಲಾಡಿಸ್ಲಿಕ್ಕೆ ನಾವು ತಪ್ಪಿವೆ ಅಲ್ಲಿ ಅಂತ ನಾವು ಸರಿಯಾಗಿ ಅದನ್ನು ತಿಳ್ಕೊಂಡು ನಾವು ಬೆಳೀತಾ ಇಲ್ಲ. ಎಲ್ಲದಕ್ಕೂ ನಾನೇ ಕಾರಣ ಅನ್ನೋದು ನಮಗೆ ತಿಳುವಳಿಕೆ ಬಂದು ಅದನ್ನು ನಾವು ನಮ್ಮಿಂದ ಅದನ್ನು ಹೊರಗೆ ಹಾಕಿದ್ವಿ ಅಂತಂದ್ರೆ ನಾವು ಆಟೋಮೆಟಿಕ್ಲಿ ಬೆಳಿತೀವಿ. ಬಟ್ ಅದನ್ನು ನಾವೇ ಆ ವೈದಿಕರಿಗಿಂತ ಹೆಚ್ಚಿನ ಆಚರಣೆಗಳು ನಮ್ಮ ಮನೆಯೊಳಗೆ ನಡೀತಾವೆ, ನಾವೇ ನಡೆಸ್ತೀವಿ ರೀ. ಮನುಷ್ಯ ಹಂಗೆ ವೈದಿಕ ಆಚರಣೆಗಳಿಗೆ ಅಥವಾ ದೇವಸ್ಥಾನದ ಕಲ್ಪನೆಗೆ ಮೊರೆ ಹೋಗೋದು ಅವನೊಳಗೆ ತುಂಬಿರುವಂಥ ಅಭದ್ರತೆ ಕಾರಣನೋ ಅಜ್ಞಾನ ಕಾರಣನೋ? ಇದು ವೈದಿಕ ಆಚರಣೆಗಳು ಅಂತಂತಂದ್ರೆ ನಾವು ಏನು ಮೂಢನಂಬಿಕೆಗಳು ಮತ್ತು ಇವು ದೇವರನ್ನು ಹೊರಗೆ ಹುಡುಕುವಂಥ ವ್ಯವಸ್ಥೆ ಏನದಲ್ಲ ರೀ, ಅದಕ್ಕೆ ಈಗ ಬೇರೆ ಯಾರೂ ಕಾರಣರು ಇಲ್ಲವೇ ಇಲ್ಲ. ಈಗ ಏನಿದ್ರೂ ಕೂಡ ನಮಗೆ ನಾವೇ ಕಾರಣರು. ಇದನ್ನು ನಾವು ನಮ್ಮ ಸಮುದಾಯಕ್ಕೆ ತಿಳಿಸಿ ಹೇಳುವಲ್ಲಿಯೂ ಕೂಡ ತಪ್ಪೇವಿ ಅಂತ ಅನ್ನಿಸ್ತದೆ ರೀ. ಮತ್ತು ಈ ಸಮುದಾಯವು ಕೂಡ ಸಂಪೂರ್ಣವಾಗಿ 100ಕ್ಕೆ 100 ಇದು ಬ್ಲಡ್ಡಿನೊಳಗೆ ಇದನ್ನು ಈಗ ಈ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿರೋದ್ರಿಂದ ಈಗ ನಾವು ಎಲ್ಲಿ ತನಕ ನೋಡ್ತೇವೆ ರೀ ಅಂತಂದ್ರೆ, ಯಾರನ್ನು ಅವರು ದೂರ ಇಟ್ಟಿದ್ರು, ಯಾರನ್ನು ದೇವಸ್ಥಾನಗಳ ಸಮೀಪ ಬರ್ಸ್ಕೊಡ್ತಿದ್ದಿಲ್ಲ, ಅವ್ರ ಮನೆಯೊಳಗೆ ಈಗ ದೊಡ್ಡ ದೊಡ್ಡ ಎಲ್ಲ ವೈದಿಕ ಆಚರಣೆಗಳು ನಡೀತಾ ಇರುವಂಥದ್ದನ್ನು ನಾವು ನೋಡ್ತೀವಿ ರೀ. ಹೀಗಾಗಿ ಅವರು ಎಲ್ಲಿ ದೂರ ಇಡೋದು ಬೇಡ್ರಿ, ಈಗ ತೊಗೊಂಬಂದು ನಮ್ಮ ಮನೆಗೆ ಹೋಗಿಸ್ಕೊಂಡ್ಬಿಟ್ಟಿದ್ದೇವೆ ನಾವೀಗ ಆಚರಣೆಗಳನ್ನು. ಹೀಗಾಗಿ ನಾವು ಮೊದಲು ಶುದ್ಧ ಆಗೋದು ನಮ್ಮನ್ನು ನಾವು ಹರ್ಕೊಳ್ಬೇಕಾಗ್ಯದ, ನಮ್ಮನ್ನು ನಾವು ಸ್ವಚ್ಛ ಮಾಡ್ಕೋಬೇಕಾಗ್ಯದ ರೀ ಅಷ್ಟೇ. ಈಗ ಅದನ್ನು ನಾವು ಅಂತಂದ್ರೆ ನಮ್ಮ ಸಮಾಜದವ್ರಿಗೆ ತಿಳುವಳಿಕೆ ಹೇಳುವಂಥದ್ದು, ಅದನ್ನು ವ್ಯವಸ್ಥೆನೂ ಕೂಡ ಒಂದು ಸ್ವಲ್ಪ ಎಲ್ಲೋ ದಾರಿ ಬಿಟ್ಟದು ಅಂತ ಅನ್ನಿಸ್ತದೆ ರೀ. ಯಾವ ಶರಣರು ಈ ಸಮಾಜವನ್ನು ತಿದ್ದಲಿಕ್ಕಾಗಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು, ಆ ವ್ಯವಸ್ಥೆನೇ ಸರಿಯಾಗಿ ಕಾರ್ಯ ಮಾಡ್ತಾ ಇಲ್ಲ ಅಂಥೇಳಿ ಅನ್ನಿಸ್ತದೆ ಸರ್. ನಾವು ಯಾರನ್ನು ಟೀಕಾ ಮಾಡೋದಕ್ಕಿಂತ ಆ ವ್ಯವಸ್ಥೆಯಲ್ಲಿ ಅವಘಡಗಳಾಗಿರೋದಕ್ಕೆ ಇದೆಲ್ಲ ಕಾರಣ ಆಯಿತು ಅಂಥೇಳಿ ಆ ವ್ಯವಸ್ಥೆ ಅವರು ತಿಳ್ಕೊಂಡು ಅವರು ಸಮಾಜವನ್ನು ತಿದ್ದುವಂಥ ಕಾರ್ಯವನ್ನು ಇವತ್ತು ಪ್ರಾರಂಭ ಮಾಡಿದರೂ ಕೂಡ ನಮ್ಮ ಸಮಾಜ ಬದಲಾವಣೆ ಆಗೋದ್ರೊಳಗೆ ಯಾವುದೇ ಸಂಶಯ ಇಲ್ಲವೇ ಇಲ್ಲ. ಆದರೆ ಆ ವ್ಯವಸ್ಥೆ ಈಗ ಬದಲಾವಣೆ ಆಗ್ತಾ ಇಲ್ಲ. ಲಿಂಗಾಯತ ಅನ್ನುವಂಥದ್ದು ವ್ಯಕ್ತಿ ಸೂಚಕವೋ ಜಾತಿ ಸೂಚಕವೋ ಅಥವಾ ಅದನ್ನೂ ಮೀರಿದ ಒಂದು ಅಸ್ತಿತ್ವಕ್ಕಿಂತಲೂ ಮೀರಿದ ನಿಮ್ಮ ವೈಯಕ್ತಿಕ ಬದುಕಿನ ವಿಕಾಸವು? ಇದು ಲಿಂಗಾಯತ ಅಂತಂದರೆ ಇದು ತತ್ವವನ್ನು ಸೂಚಿಸುವಂಥದ್ದು ರೀ. ಇದು ಯಾವುದೇ ಜಾತಿಯನ್ನಾಗಲಿ ವ್ಯಕ್ತಿಯನ್ನಾಗಲಿ ಇದು ಸೂಚಿಸಂಗಿಲ್ಲ. ಒಂದು ತತ್ವ. ಯಾರು ಆ ಲಿಂಗವನ್ನು ಆಯತ ಮಾಡ್ಕೊತಾರ ಅವರು ಲಿಂಗಾಯತರು ಅಂಥೇಳಿ ಅನಿಸ್ಕೊತಾರೆ. ಅಲ್ಲಿ ಯಾವುದೇ ಜಾತಿನೂ ಬರೋದಿಲ್ಲ,
ಅಥವಾ ಇಂಥದ ವ್ಯಕ್ತಿ ಅಂತೂ ಕೂಡ ಬರೋದಿಲ್ಲ. ಲಿಂಗವನ್ನು ಆಯ್ಕೆ ಮಾಡಿಕೊಂಡಂಥ ವ್ಯಕ್ತಿ ಅಥವಾ ಲಿಂಗಾಯತನೇ. ಹೀಗಾಗಿ ಇದು ಲಿಂಗ ಅನ್ನುವಂಥದ್ದು ಅದು ಜ್ಞಾನದ ಸಂಕೇತ. ಯಾವ ಜ್ಞಾನ ಯಾವುದು ಈ ಜಗತ್ತನ್ನು ನಿರ್ಮಾಣ ಮಾಡ್ತು ಮತ್ತು ನಾವು ಅಲ್ಲಿಗೆ ಬರಬೇಕಾಗ್ತದೆ ಸರ್. ಜಗತ್ತನ್ನು ನಿರ್ಮಾಣ ಮಾಡಿದಂಥ ಜ್ಞಾನ ಅದು ಯಾವುದರಲ್ಲಿ ಆ ನೆನವು ಉತ್ಪತ್ತಿಯಾಗಿತ್ತು, ಆ ನೆನವಿಗೆ ಅದು ಪರಮಜ್ಞಾನ ಅಂತ ನಾವು ಕರೆಯೋದು. ಆ ಜ್ಞಾನವೇ ಇದನ್ನೆಲ್ಲ ಉತ್ಪತ್ತಿ ಮಾಡಿದಾಗ ಆ ಜ್ಞಾನ ಎಲ್ಲರಲ್ಲಿಯೂ ಕೂಡ ಅದು ಹರಿದು ಬಂದದ. ಅದು ಅಲ್ಲೇ ಅಷ್ಟೇ ಉಳ್ಕೊಂಡಿಲ್ಲ. ಅದು ನಿರ್ಮಾಣ ಮಾಡಿದಂಥ ಪ್ರತಿಯೊಂದು ಗಿಡ ಮರಗಳಿಂದ ಹಿಡ್ಕೊಂಡು ನೀವು ಗಿಡದೊಳಗೆ ಸಹಿತ ಜ್ಞಾನವಿರೋದನ್ನು ನಾವು ನೋಡ್ತೀವಿ. ಒಂದು ಮರ ಕೂಡ ಅದು ಉಸಿರಾಡ್ತದೆ, ಅದು ಟಚ್ ಮಾಡಿದ್ರೆ ಫೀಲ್ ಮಾಡ್ಕೊತದ ಅನ್ನುವಂಥದ್ದು ಇವತ್ತು ವಿಜ್ಞಾನಿಗಳು ಕಂಡು ಹಿಡಿದದ್ದನ್ನು ನೋಡ್ತೀವಿ ರೀ. ಹೀಗಾಗಿ ಜ್ಞಾನ ಅನ್ನುವಂಥದ್ದು ಕೇವಲ ಯಾವುದೇ ಒಂದು ಪ್ರಾಣಿಗೆ ಇದು ಸೀಮಿತವಾಗಿರುವಂಥದ್ದಲ್ಲ. ಎಲ್ಲ ಒಂದು ಚೈತನ್ಯಯುಕ್ತವಾದಂಥ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಇದು ಜ್ಞಾನ ಇರೋದರಿಂದ ಈ ಒಂದು ಜ್ಞಾನವನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕಾಗಿರುವಂಥದ್ದೇ ಮುಖ್ಯ ಸರ್. ಇಲ್ಲಿ ಈ ಜ್ಞಾನವನ್ನು ಬಳಕೆ ಮಾಡ್ಕೊಳ್ಬೇಕಂತ ಈ ಜ್ಞಾನ ಹೆಂಗದ ಅಂತಂತಂದ್ರೆ ಈ ವಿಶ್ವದ ಆಕಾರದೊಳಗೆ ಇದು ವಿಶ್ವವನ್ನು ತುಂಬಿಕೊಂಡದ ಅಂತ ಹೇಳ್ತಾರೆ ಶರಣರು. ವಿಶ್ವವನ್ನು ಈ ಜ್ಞಾನ ತುಂಬಿಕೊಂಡಿರೋದ್ರಿಂದ ಹಾಗಾದ್ರೆ ವಿಶ್ವ ಹೆಂಗದ ಅಂತಂದ್ರೆ ಅದು ಗೋಲಾಕಾರವಾಗಿ ಐತಿ ಅಂತ ಹೇಳ್ತಾರೆ. ಗೋಲಾಕಾರ, ಅದಕ್ಕೂ ಉದಾಹರಣೆಗಳನ್ನು ಕೊಡ್ತಾರೆ. ನಾವು ಗೋಲಾಕಾರವಾಗಿ ಐತಿ ಅಂತ ನಾವು ಹೆಂಗೆ ತಿಳ್ಕೊಳ್ಳೋದು ಅಂತ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಅನುಭವಿಗಳು ಕೊಡ್ತಾರೆ ಸರ್. ಈಗ ಒಂದು ಸುಂಟ್ರ ಗಾಳಿಯನ್ನು ನಾವು ನೋಡಿದ್ವಿ ಅಂದರೆ ಗಾಳಿ ಯಾವಾಗಲೂ ಹಿಂಗೆ ರೌಂಡಾಗಿ ತಿರುಗ್ತಿರ್ತದೆ. ರೌಂಡಾಗಿ ಯಾಕೆ ತಿರುಗ್ತದೆ ಅಂದರೆ ಈ ವಿಶ್ವ ಅನ್ನೋದು ಗೋಲಾಗಿರೋದ್ರಿಂದ ಇದು ಒತ್ತಡ ಹಿಂಗೆ ಒಂದು ಸೈಡ್ ಹಿಂಗೆ ಎಲ್ಲ ಕಡೆಯಿಂದ ಸಮಾನ ಒತ್ತಡಕ್ಕೆ ಒಳಗಾಗಿ ಅದು ಹಿಂಗೆ ಗೋಲಾಗಿ ತಿರ್ಗಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಒಂದು ಕಲ್ಲನ್ನು ನಾವು ಪ್ರಶಾಂತವಾಗಿರ್ತಕ್ಕಂಥ ನೀರಿನೊಳಗೆ ಒಂದು ಕಲ್ಲನ್ನು ನಾವು ಹಿಂಗೆ ಹಾಕಿದ್ವಿ ಅಂತಂದ್ರೆ ಆ ನೀರು ಗೋಲವಾಗಿ ನೀರಿನ ಒಂದು ಅಲೆಗಳು ಉತ್ಪಾದನೆ ಆಗ್ತಾವೆ ಅಂತ. ಅದು ಹಿಂಗೆ ನೇರವಾಗಿ ಆಗಲಿ ಇದು ಆಗಲಿ ಅದು ಗೋಲವಾಗಿ ಅಲೆಗಳು ಆಗ್ತವೆ. ಅದಕ್ಕೆ ಇದು ವಿಶ್ವ ಅನ್ನುವಂಥದ್ದು ಗೋಲಾಕಾರನ ಅದ ಅಂತ ಅನ್ನೋದನ್ನು. ಮತ್ತು ನಾವು ಬೇರೆ ಕಡೆ ಹೋಗಿ ನೋಡಿದಾಗ ಇದು ಕೂಡ ಗೋಲವಾಗಿ ಕಾಣ್ತದೆ ಅಂತ ಅನ್ನುವಂಥದ್ದು. ಈಗ ನಾವು ಆಕಾಶವನ್ನು ನೋಡಿದರೆ ಆಕಾಶವೂ ಕೂಡ ಗೋಲವಾಗಿ ಕಾಣ್ತದೆ. ಇದನ್ನು ನಾವು ಲಿಂಗದ ಆಕಾರನ ನಾವು ಇಲ್ಲಿ ಇದು ಅನುಭವಕ್ಕೆ ತಂದ್ಕೋಬೋದು ಸರ್. ಈಗ ಭೂಮಿ ನಮಗೆ ಲಿಂಗದ ಕೆಳಪಾತಳಿ ಹಿಂಗೆ ಕಂಡ್ರೆ ಮೇಲ್ಗಡೆ ನಮಗೇನು ಆಕಾಶ ಕಾಣ್ತದೆ, ಅದೇ ಲಿಂಗದ ಮೇಲ್ಮೈ ಇದು ನಮಗೆ ಕಾಣ್ತದೆ. ಹೀಗಾಗಿ ಈ ವಿಶ್ವ ಇದು ಗೋಲಾಕಾರ ಅದ ಅನ್ನುವಂಥ ಕಲ್ಪನೆಯನ್ನು ಈ ಇಷ್ಟಲಿಂಗದೊಳಗೆ ಕೊಟ್ಟಂಥ ಶರಣರು ಈ ವಿಶ್ವದೊಳಗೆ ಅಡಗಿರುವಂಥ ಏನು ಚೈತನ್ಯ ಅದ ಅದು ವಿಶ್ವದೊಳಗೆ ಅಡಗ್ಯದ, ನಮ್ಮ ಒಳಗೂ ಅಡಗ್ಯದ ಅಂತ ಅನ್ನುವಂಥದ್ದನ್ನು ಕಂಡುಕೊಳ್ಳೋದ್ರ ಸಲುವಾಗಿ ಈ ಇಷ್ಟಲಿಂಗವನ್ನು ನಮಗೆ ಕರಸ್ಥಲಕ್ಕೆ ಕೊಡ್ತಾರೆ ಅಂತ. ಅದಕ್ಕೆ ಇದನ್ನು ಪೂಜೆ ಮಾಡೋದು ಅಂದ್ರೆ ಏನು ರೀ, ಇದನ್ನು ಅನುಸಂಧಾನ ಮಾಡೋದು. ಆ್ಯಕ್ಚುಲಿ ಪೂಜೆ ಮಾಡೋದು ಅಂತಂದ್ರೆ ನಾವು ಇದು ಬೇರೆ ನಾನು ಬೇರೆ ಅಂತ ತಿಳ್ಕೊಳ್ಳೋವಂಥ ವ್ಯವಸ್ಥೆಗೆ ನಾನು ಒಳಗಾಗಲಾರ್ದೆ ಇದು ನನ್ನೊಳಗಿರ್ತಕ್ಕಂಥ ಆ ಚೈತನ್ಯದ ಸ್ವರೂಪನೇ ಇದೆ ಅನ್ನುವಂಥ ಆ ಒಂದು ತಿಳುವಳಿಕೆಗೆ ಒಳಗಾಗೋದ್ರ ಸಲುವಾಗಿ ನಾನು ಲಿಂಗ ಪೂಜೆಯನ್ನು ಮಾಡ್ತೀನಿ ಅಂತ ಅನ್ನುವಂಥದ್ದು. ಯೋಗ ಅಂದರೂ ಕೂಡ ಅದೇ ರೀ. ಯೋಗ ಅಂದ್ರೆ ಮತ್ತಿದು ಲಿಂಗ ಬೇರೆ ನಾನು ಬೇರೆ ಅನ್ನುವಂಥದ್ದನ್ನು ಕಲ್ಪನೆ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಕೂಡ್ತೀನಿ ಅಂದ್ರೆ ಅದು ಅಲ್ಲ. ನಾನು ಕೂಡ್ತೀನಿ ಅಗಲ್ತೀನಿ ಅನ್ನುವಂಥದ್ದು ಇಲ್ಲಿ ಇಲ್ಲವೇ ಇಲ್ಲ ಅಂತ ಶರಣರು ಹೇಳ್ತಾರೆ. ಇದು ಅಖಂಡವಾಗಿರುವಂಥದ್ದು. ಇಲ್ಲಿ ನನ್ನೊಳಗೆ ಬೇರೆ ಅದ ಅಲ್ಲಿ ಬೇರೆ ಅದ ಅಂದ್ರೆ ಆ ಅಖಂಡತೆಗೆ ಮತ್ತು ಭಿನ್ನತೆ ಬರ್ತದೆ. ಅದಕ್ಕೆ ಅಖಂಡವಾಗಿರುವಂಥ ವಸ್ತುನ ತಿಳುವಳಿಕೆಗಾಗಿ ಕರಸ್ಥಲಕ್ಕೆ ಕೊಟ್ಟಾರ. ಆ ತಿಳುವಳಿಕೆಗೆ ಒಳಗಾಗಿ ಅದೇ ನಾನಾಗುವಂಥ ಸ್ಥಿತಿಗೆ ಒಳಗಾಗೋದ್ರ ಸಲುವಾಗಿ ಇಷ್ಟಲಿಂಗವನ್ನು ಕೊಟ್ಟಾರ ಅಂತ. ಆ ಇಷ್ಟಲಿಂಗ ನಮಗೆ ದೇಹದ ಮೇಲೆ ಇದ್ದಾಗ ಇಷ್ಟಲಿಂಗ ಅನಿಸ್ಕೊಳ್ತದೆ. ಆಮೇಲೆ ನಮ್ಮ ಮನಸ್ಸಿಗೆ ಅದು ಅಳವಟ್ಟಾಗ ಆ ಮನಸ್ಸು ಪ್ರಾಣಲಿಂಗ ಅನಿಸ್ಕೊಳ್ತದೆ. ಅದು ಭಾವಕ್ಕೆ ಅಳವಟ್ಟಾಗ ಅದು ಭಾವಲಿಂಗ ಅಂತ ಅನಿಸ್ಕೊತದೆ. ಒಂದೇ ಲಿಂಗ ಇಷ್ಟಲಿಂಗ, ಅದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂಥೇಳಿ 3 ಲಿಂಗಗಳಾಗಿ ಪರಿವರ್ತನೆ ಆಗ್ತದೆ. ಅದೇ ವಸ್ತು ಆಚಾರಕ್ಕೆ ಒಳಪಟ್ಟಾಗ, ಇದೇ ಲಿಂಗ ಆಚಾರಕ್ಕೆ ಒಳಪಟ್ಟಾಗ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂಥೇಳಿ ಮತ್ತು 6 ಲಿಂಗಗಳಾಗ್ತವು. ಒಂದೇ ಆಳವಾಗಿದೆ ಅಲ್ಲ ಇದು. ಮತ್ತು ಹೌದು ಇದು ಮತ್ತು 6 ಲಿಂಗಗಳನ್ನು ಮಾಡ್ತಾರೆ. ಇದು ಈ ಶರೀರದೊಳಗೆ 6 ಲಿಂಗಗಳನ್ನು ಶರೀರದೊಳಗೆ ಮತ್ತು ಇದು ಮಾಡ್ತಾರೆ. ನಮ್ಮ ಜ್ಞಾನೇಂದ್ರಿಯಗಳು
ಒಂದೊಂದು ಲಿಂಗದ ಪ್ರತೀಕಗಳಾಗಿ ಜ್ಞಾನೇಂದ್ರಿಯಗಳನ್ನು ತೀರಿಸಿದ್ರೆ ಕರ್ಮೇಂದ್ರಿಯಗಳು ಕೂಡ ಆ ಲಿಂಗದ ಆಚಾರಕ್ಕೆ ಒಳಗಾಗ್ತವೆ. ಹಿಂಗೆ ಈ ದೇಹ ಸಂಪೂರ್ಣವಾಗಿ ಇದು ಲಿಂಗಮಯವಾಗಬೇಕು ಅನ್ನುವಂಥದ್ದೇ ಶರಣರ ಕಲ್ಪನೆ ಸರ್. ಈ ಜ್ಞಾನೇಂದ್ರಿಯ ಮತ್ತು ಪಂಚೇಂದ್ರಿಯಗಳನ್ನು ಆಧರಿಸಿನೇ ಹೊಸ ವಿಜ್ಞಾನದ ಆವಿಷ್ಕಾರ ಆಗಿದೆ ಅಂತ ಹೇಳ್ತಾರಲ್ಲ, ವಿಜ್ಞಾನ. ಸೈಂಟಿಫಿಕ್ ಏನು ಹೊಸ ಹೊಸ ವಿಧಾನಗಳನ್ನು ನಾವು ಕಂಡುಹಿಡಿದ್ವಲ್ಲ, ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ, ಬಿಗ್ ಬ್ಯಾಂಗ್ ಥಿಯರಿ, ಆಮೇಲೆ ಅಣು ವಿಜ್ಞಾನ, ಇದೆಲ್ಲ ಒಳಗೊಂಡಿದ್ರು ನಮ್ಮ ಶರಣರು ಅನ್ನುವಂಥ ಚರ್ಚೆ ಕೂಡ ಇತ್ತೀಚೆಗೆ ನಡೆದಿದೆ. ಹೌದು ಸರ್. ಈ ಶರಣರ ಸೃಷ್ಟಿಯ ಕಲ್ಪನೆಗೂ ಈ ವಿಜ್ಞಾನಿಗಳ ಬಿಗ್ ಬ್ಯಾಂಗ್ ಥಿಯರಿಗೂ ಬಹಳಷ್ಟು ಸೌಮ್ಯತೆಯನ್ನು ನಾನು ಓದಿನೊಳಗೆ ಕಂಡುಕೊಂಡೇನಿ ಸರ್. ಹೆಂಗಂದ್ರೆ ಈಗ ಶರಣರು ಹೇಳ್ತಕ್ಕಂಥದ್ದು ಅನುಲಿಂಗ ಅಂಥೇಳಿ ಮೊದಲು ಇತ್ತು ಅಂಥೇಳಿ ಶರಣರು ಹೇಳ್ತಾರೆ. ಅದನ್ನು ಇವರು ವಿಜ್ಞಾನಿಗಳು ಅಟೋಮಿಕ್ ಮೂಲ ಕಣ ಅಂತ, ದೇವಕಣ ಅಂತ ಅವರು ಅದಕ್ಕೆ ಕರೀತಾರೆ ಸರ್. ಒಂದು ಅಣು ಇತ್ತು, ಆ ಅಣುವಿನೊಳಗೆ ಏನು ಒಂದು ಈ ಶಕ್ತಿಯ ವೈಬ್ರೇಷನ್ನಿಂದಾಗಿ ಅದು ಅನುಸ್ಫೋಟಗೊಂಡು ಮುಂದೆ ಈ ರೀತಿ ವಿಶ್ವವಾಗಿ ಇದು ಪರಿವರ್ತನೆ ಆಗ್ಯದ ಅಂಥೇಳಿ ಅವ್ರು ಹೇಳ್ತಾರೆ. ಆ ಅನುಸ್ಫೋಟದಿಂದ ಆ ಅಣುವಿನೊಳಗೆ ಇರ್ತಕ್ಕಂಥ ಏನು ಇವು ಇಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನುವಂಥ ಇವು ದ್ರವ್ಯಗಳು, ಈ ಶಕ್ತಿಯ ದ್ರವ್ಯಗಳು ಏನದಾವು, ಇವುಗಳ ಘರ್ಷಣೆಯಿಂದಾಗಿ ಅದು ಸ್ಫೋಟಗೊಂಡದ ಅಂತೇಳಿ ಹೇಳ್ತಾರಲ್ಲ ಸರ್. ಇಲ್ಲಿ ಶರಣರು ಹೇಳ್ತಕ್ಕಂಥ ಅಕಾರ, ಉಕಾರ, ಮಕಾರ ಅಂತಕ್ಕಂಥ ಮೂಲ ಪ್ರಣವಗಳು ಇವೇ ಮುಂದೆ ಈ ಎಲ್ಲ ಒಂದು ಕ್ರಿಯೆಗಳಿಗೂ ಮೂಲವಾದಂಥವು ಅಂಥೇಳಿ ಹೇಳ್ತಾರಲ್ಲ. ಅದಕ್ಕೆ ಭಾಳ ಸಾಮ್ಯತೆ ಐತಿ ಅಂಥೇಳಿ ಅನ್ನಿಸ್ತದೆ ರೀ ಶರಣರು ಹೇಳುವಂಥದ್ದು. ಅಲ್ಲ, ಇದು ಈ ಆಧುನಿಕ ದಿನದಲ್ಲಿ ವಿಜ್ಞಾನಿಗಳು ಹಿಂಗೆ ಹೇಳಿದ ಮೇಲೆ ಅದಕ್ಕೆ ಹೋಲಿಸ್ಲಿಕ್ಕೆ ಸಾಧ್ಯ ಆಯಿತು, ಅದು ಇದರ ಆಧಾರದ ಮೇಲೇ ಇದೆ ಅಂತ ನಿಮ್ಗೆ ಅನ್ನಿಸ್ತದೆಯೋ? ಇಲ್ಲರಿ ಪರ. ಅಂದ್ರೆ ಶರಣರು ಹೇಳುವಂಥದ್ದನ್ನು ಇದು ಕಂಡು ಹಿಡಿದಿರುವಂಥದ್ದು ಈಗ 19ನೇ ಶತಮಾನದ ಈಚೆಗೆ ಈಗ ಸುಮಾರು 30 ದೇಶಗಳ ವಿಜ್ಞಾನಿಗಳು, 9,000 ವಿಜ್ಞಾನಿಗಳೇನು ಅದರಾಗ ಈ ಒಂದು ಬಿಗ್ ಬ್ಯಾಂಗ್ ಥಿಯರಿ ಇದರೊಳಗೆ ಇನ್ವಾಲ್ವ್ ಆಗಿದ್ದರು ಅಂಥೇಳಿ ಹೇಳ್ತಾರೆ ಸರ್. ಇವರೆಲ್ಲರೂ ಕೂಡಿ ಅದು ಕಂಡು ಹಿಡಿದಂಥದ್ದು ಇದು ಶರಣರಿಗೆ ಅದು ಹೆಂಗೆ ತಿಳಿದಿತ್ತು ಅನ್ನುವಂಥದ್ದು ಇಲ್ಲಿ ನಮಗೆ ಖರೆ ಅಂದ್ರೆ ನಿಜವಾಗ್ಲೂ ವಂಡರ್ ಆಗುವಂಥ ವಿಷಯ ರೀ ಇದು. ಈಗ ಈ ವಿಜ್ಞಾನಿಗಳು ಕಂಡು ಹಿಡಿದಂಥ ಈ ಬಿಗ್ ಬ್ಯಾಂಗ್ ಥಿಯರಿಯನ್ನೇ ಹೋಲುವಂಥ ಒಂದು ಸೃಷ್ಟಿಯ ರಚನೆಯ ಕಲ್ಪನೆಯನ್ನು ನಮ್ಮ ಶರಣರು ನಮಗೆ ಕೊಟ್ಟಾರಲ್ಲ ಅನ್ನುವಂಥದ್ದು ನಮಗೆ ಭಾಳಷ್ಟು ಸಂತೋಷ ಅನ್ನಿಸ್ತದೆ ಸರ್. ಈಗ ಒಟ್ಟು ಈ ಲಿಂಗಾಯತ ಧರ್ಮದ ಅನುಸಂಧಾನ, ಶಿವತತ್ವ ಲಿಂಗತತ್ವ ಅನುಸಂಧಾನಕ್ಕೆ ಏನು ಶರಣವರು ಒಂದು ನಿಯಮವನ್ನು ರೂಪಿಸಿದ್ರಲ್ಲ, ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು, ಆ ಸ್ವರೂಪದಲ್ಲೇ ಮಾಡಬೇಕಾ ಅಥವಾ ನಾವು ನಮ್ಮ ನಿತ್ಯ ಕಾಯಕದೊಂದಿಗೆ ಲಿಂಗಾನುಸಂಧಾನ ಮಾಡಿದರೆ ನಡೀತಿದೆ ಅಂತೇಳಿ ಶರಣರು ಹೇಳುವಂಥದ್ದು? ಈ ಅದರ ಮುಂದಿನ ಭಾಗವಾಗಿ ಈಗೇನು ನಾವು ಆಗಲೇ ಚರ್ಚೆ ಮಾಡಿದ್ವಲ್ಲ ಸರ್, ಆರಂಭವ ಮಾಡುವೇನೆಯ ಗುರುಪೂಜೆ ಎಂದು ಅಂಥೇಳಿ, ಅದು ಏನೈತಲ್ಲ ರೀ, ನನ್ನ ಬದುಕಿನೊಳಗೆ ನಾನು ಮುಂಜಾನೆಯಿಂದ ಸಾಯಂಕಾಲವರೆಗೂ ಮಾಡೋದು ಅದು ಗುರುಪೂಜೆ ಅಂತೆ. ವ್ಯವಹಾರವ ಮಾಡುವೇನೆಯ ಲಿಂಗಾರ್ಚನೆ ಎಂದು, ನಾನು ಏನು ವ್ಯವಹಾರ ಮಾಡ್ತೀನಿ ಅದು ಲಿಂಗಾರ್ಚನೆ ಅಂತಲೇ ಅದು. ಅಂದರೆ ನನ್ನ ಒಂದು ಅಂಗ ಸಂಪೂರ್ಣವಾಗಿ ಅದು ಲಿಂಗವಾಗಿ ಮಾರ್ಪಟ್ಟಾಗ, ನನ್ನ ಅಂಗದ ಕ್ರಿಯೆಗಳೆಲ್ಲ ಲಿಂಗದ ಕ್ರಿಯೆಗಳಾಗಿ ಮಾರ್ಪಟ್ಟಾಗ ಅಲ್ಲಿ ಪೂಜೆ ಅಂತ ಮತ್ತೇನು ನಡೆಯೋದನೇ ಇಲ್ಲ ಸರ್. ಅಲ್ಲಿ ನಡೀತಾ ಇರೋದೆಲ್ಲ ಪೂಜೆನೇ, ಮತ್ತೇನು ಅದಕ್ಕೆ ಬೇರೆ ಆದ ಕ್ರಿಯೆಗಳು ಏನು ಅಲ್ಲಿ ಅವಕಾಶ ಇಲ್ಲ ಅಂತ ಅನ್ನಿಸ್ತದೆ ಸರ್. ವಚನಗಳ ಓದೋ ಬಗೆಯೂ ಬದಲೇ ಆಗ್ಬೇಕಂತೀರಿ. ವಚನಗಳನ್ನು ನಾವು ಲಿಂಗಾಂಗ ಸಾಮರಸ್ಯದ ತತ್ವದ ಮೇಲೆ ಓದಬೇಕು, ಅವುಗಳನ್ನು ಯಥಾಸ್ವರೂಪದಲ್ಲಿ ಓದುವಂಥ ಪ್ರಯತ್ನವನ್ನು ಮಾಡಬೇಕು. ವಚನಗಳಿರೋದು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸೋದಕ್ಕೋಸ್ಕರವಾಗಿ ವಚನಗಳಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ ಸರ್ ಶರಣರು. ಅವನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಅವನ್ನ ಅರ್ಥ ಮಾಡಿಕೊಂಡು ಆ ಥರ ಅವನ್ನ ಈಗ ಹೆಂಗೆ ಗುರು ಲಿಂಗ ಜಂಗಮ ಅಂದ್ರೆ ಅರಿವು, ಆಚಾರ, ಅನುಭವ, ನಾವು ಭಾಳಷ್ಟು ಈ ವಚನಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಾಗ ತಪ್ಪೇವಿ ಅಂತೂ ಕೂಡ ಅನಿಸ್ತದೆ ಸರ್. ಹೆಂಗೆ ಯಾವ ಉದಾಹರಣೆ ಕೊಡೋದಾದ್ರೆ, ಈಗ ಇವು ಗುರು ಲಿಂಗ ಜಂಗಮ ಅನ್ನೋದ್ರ ಕುರಿತಾಗಿ ನಾವು ಭಾಳಷ್ಟು ಕಡೆ ಗುರು ಅಂದರೆ ಒಬ್ಬ ವ್ಯಕ್ತಿ ಅಂತ ಇದು ಮಾಡ್ತೀವಿ, ಲಿಂಗ ಅಂದರೆ ಇದು ಲಿಂಗ ಅಂತ ಮೂರ್ತಿ ಅಂತ ನಾವು ಇದು ಮಾಡ್ತೀವಿ. ಆಮೇಲೆ ಜಂಗಮ ಅಂದ್ರೆ ಕೂಡ ಅದು ಒಂದು ವ್ಯಕ್ತಿ ಅಂತ. ಶರಣರ ಸಾಕಷ್ಟು ವಚನಗಳು ಅದಾವೆ ಸರ್. ಗುರು ಲಿಂಗ ಜಂಗಮ ಪ್ರಸಾದ ಏಕವಾದುದೇ ಇಷ್ಟಲಿಂಗ ಅಂತ ಹೇಳ್ತಾರೆ. ಇಷ್ಟಲಿಂಗದಲ್ಲೇ ಇವು ಎಲ್ಲ ಅದಾವು.
ಇಷ್ಟಲಿಂಗ ಯಾವುದು ಹಂಗಂದ್ರೆ ನಾನು ಒಳಗಿರ್ತಕ್ಕಂಥ ಆ ಚೈತನ್ಯದ ಅದು ಕುರುಹದು. ಸೊ ಇವು ಎಲ್ಲವೂ ಕೂಡ ನಾನು ಒಳಗೆ ಅದಾವು ಅಂತ ಅನ್ನೋದು. ಶರಣರು ಅವೆಲ್ಲ ನನ್ನ ಒಳಗೆ ಅದಾವ ಅನ್ನುವಂಥದ್ದು. ಮತ್ತು ಇನ್ನೊಂದು ಶರಣರು ಭಾಳ ಮುಖ್ಯವಾಗಿ ಹೇಳುವಂಥದ್ದು ಈ ಪಾದೋದಕ ತತ್ವವನ್ನು ಏನು ಹೇಳ್ತಾರಲ್ರಿ ಆಗಳ ನಾವೇನು ಅಷ್ಟಾವರಣಗಳ ಕುರಿತಾಗಿ ಮಾತನಾಡೋ ಮುಂದೆ ನಮ್ಮಲ್ಲಿ ಪಾದೋದಕ ಅಂದ್ರೆ ಅದು ಪಾದ ತೊಳೆದ ನೀರು ಅಂಥೇಳಿ ಇದು ಭಾಳಷ್ಟು ಬದಲಾವಣೆ ಆಗಿದೆ. ಹಾಂ, ಆದ್ರೆ ಈಗ ಬದಲಾವಣೆ ಅದು ಆಗಲಿ. ಅಲ್ಲಲ್ಲ, ಈಗ ಹಂಗೆ ಅದನ್ನು ಇತ್ತೀಚೆಗೆ ಹ್ಞೂ ರೀ, ಶರಣರು ಹೇಳಿದ ಪಾದೋದಕನ್ನು ಬಿಟ್ಟು ಕಾಲು ತೊಳ್ಕೊಂಡು ಪಾದೋದಕ ಪಾದೋದಕ ಆಗಿ ನಿಜಾರ್ಥದಲ್ಲಿ ಏನು? ಹ್ಞೂ ರೀ, ಅದು ಆ್ಯಕ್ಚುಲಿ ಅದು ಲಿಂಗ ಚಿದಂಬರತ ಛಿದ್ರಸವೇ ಪಾದೋದಕ ಅಂತ ಹೇಳ್ತಾರೆ. ಅಂದ್ರೆ ಲಿಂಗ ತತ್ವದ ಅಳವಡಿಕೆ ಅದು ನಮ್ಮಲ್ಲಿ, ಅದು ಆ ಲಿಂಗ ತತ್ವವು ನಮ್ಮಲ್ಲಿ ಅದು ರಸವಾಗಿ ಹರಿಬೇಕು, ಅದು ಪಾದೋದಕ ಅಂತ ಹೇಳ್ತಾರೆ. ಆ ಜ್ಞಾನ ನಮ್ಮಲ್ಲಿ ಅದು ರಸವಾಗಿ ಹರಿಬೇಕು. ಅದಕ್ಕೆ ಹರಿಬೇಕು ಅನ್ನೋದಕ್ಕೆ, ಅದು ಹರಿತದ ಅನ್ನೋದಕ್ಕೆ ಅದಕ್ಕೆ ನೀರಿಗೆ ಹೋಲಿಸ್ಯಾರ ವಿನಃ ನೀರಿನ ಗುಣ ಹರಿಯುವಂಥ ಗುಣ. ಹೀಗಾಗಿ ಅದನ್ನು ಆ ರಸ ನಮ್ಮಲ್ಲಿ ಹರಿಬೇಕು ಅನ್ನುವಂಥ ಉದ್ದೇಶಕ್ಕೆ ಅದಕ್ಕೆ ನೀರಿಗೆ ಹೋಲಿಸಿದ್ದನ್ನು ಇವರು ಅದನ್ನು ಹೊರಗಿನ ಪಾದ ತೊಳೆದ ನೀರು ಅಂಥೇಳಿ ಅದನ್ನು ಹೇಳ್ತಾರೆ. ಇದು ಅಲ್ಲ ಅಂತ ಸಾಕಷ್ಟು ವಚನಗಳು ನಮ್ಗೆ ದೊರಕ್ತಾವೆ ಸರ್. ಜೊತೆಗೆ ಪ್ರಸಾದ ಅನ್ನುವಂಥದ್ದು ಕೂಡ ಇವರು ಪ್ರಸಾದ ಅಂಥೇಳಿ ಒಬ್ಬರಿಂದ ಒಬ್ಬರಿಗೆ ಕೊಡೋದಕ್ಕೆ ಪ್ರಸಾದ ಅಂಥೇಳಿ ಕರೀತಾರೆ. ಕಲ್ಸಕ್ಕರೆ ಕೊಡ್ತಾರೆ. ಹ್ಞೂ ರೀ. ಬಟ್ ಪ್ರಸಾದ ಅಂತಂದ್ರೆ ಅದು ಹೊರಗಿನ ವಸ್ತುಗಳಲ್ಲ ಅಂತ ಶರಣರು ಹೇಳ್ತಾರೆ. ಹೋಗರ ಅಲ್ಲದು, ತಿನ್ನುವಂಥ ಪದಾರ್ಥ ಅಲ್ಲದು, ಅದು ಜ್ಞಾನ ಅಂತ. ಆ ಮೂಲ ಪರವಸ್ತುವೇ ಜ್ಞಾನ, ಅದಕ್ಕೆ ಪ್ರಸಾದ ಅಂತಾರೆ ಅಂತೇಳಿ. ಅದಕ್ಕೆ ಆ ಒಂದು ಜ್ಞಾನವನ್ನು ನಾವು ಪಡ್ಕೊಂಡಾಗ ಏನಾಗ್ತದೆ ರೀ ಅಂದ್ರೆ ಭೌತಿಕ ಬದುಕಿನೊಳಗೆ ನನಗೆ ಬೇಕು 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 ಅನ್ನೋದನ್ನು ನಾನು ಬೆನ್ನು ಹತ್ತೋದಲ್ಲ ರೀ. ಅವಾಗ ನನಗೆ ಸಾಕು 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 ಅನ್ನುವಂಥ ಸಂತೃಪ್ತ ಇದಕ್ಕೆ ಬರ್ತೀವಿ. ಅದಕ್ಕೆ ಆ ಸಂತೃಪ್ತಿಯೇ ಪ್ರಸಾದ ಅಂತೇಳಿ. ಈ ಜ್ಞಾನವೇ ಪ್ರಸಾದ ಅಂತ. ನಾವು ಇದನ್ನು ಭೌತಿಕ ಸ್ವರೂಪದ ಪ್ರಸಾದಕ್ಕೆ ನಾವು ಆಶೀರ್ವಾದ ರೂಪದಲ್ಲಿ ನೀಡೋದು ಹೌದು, ಅಥವಾ ಆಹಾರದ ರೂಪದಲ್ಲಿ ಸ್ವೀಕಾರ ಮಾಡೋದಕ್ಕೂ ನಾವು ಪ್ರಸಾದ ಅನ್ನುವಂಥ ಪದವನ್ನು ಬಳಸ್ತೀವಿ. ಆಹಾರಕ್ಕಂತೂ ಪ್ರಸಾದ ಅಂತ ಶರಣರು ಹೇಳೋದೇ ಇಲ್ಲ. ಯಾಕಂದ್ರೆ ಅದು ಏನಾಗ್ತದೆ, ಈಗ ನಾನು ಪ್ರಸಾದ ಅಂತ ತೊಗೊಂಡೆ ಅಂದ್ರೆ ಅದು ಇನ್ನೊಂದು 2 ತಾಸಿಗೆ ಮಲಮೂತ್ರ ಆಗ್ತದೆ. ಮತ್ತು ನಮ್ಮ ಪ್ರಸಾದ ತತ್ವಕ್ಕೆ ಭಂಗ ಬಂತಲ್ಲ ಅಂತ ಕೇಳ್ತಾರೆ. ಮತ್ತು ಪ್ರಸಾದ ಅಂತ ಸ್ವೀಕಾರ ಮಾಡಿದ್ದೆ, ಅದು ನೋಡಿದ್ರೆ ಒಂದು 3-4 ತಾಸು ಬಿಟ್ಟು ಮಲಮೂತ್ರ ಆತ, ಮತ್ತು ನೀನು ಪ್ರಸಾದದ ಇದು ಏನಾಯ್ತು ಅಂತ ಶರಣರು ಕೇಳ್ತಾರೆ. ಮತ್ತು ಅವರ ಅರ್ಥದಲ್ಲಿ ಪ್ರಸಾದ ಯಾವುದು? ಪ್ರಸಾದ ಅಂದ್ರೆ ಅದು ಹೇಳಿದ್ನಲ್ಲ ಸರ್, ಪ್ರಸನ್ನತೆಯೇ ಪ್ರಸಾದ. ಪ್ರಸನ್ನತೆ. ಈ ಭೌತಿಕ ಪ್ರಸಾದ ಪ್ರಸನ್ನತೆಯನ್ನು ಕೊಡಂಗಿಲ್ಲ. ಇದು ಅಷ್ಟೇ 2-3 ತಾಸು ಅಷ್ಟೇ ಅಲ್ಪತೃಪ್ತಿ ರೀ. ಆದ್ರೆ ಈ ಪ್ರಸಾದ ಪ್ರಸನ್ನತೆಯ ಪ್ರಸಾದ ಇದು ನಿಮ್ಮ ಜೀವನದ ಅದಕ್ಕೆ ಕೊನೆಯೇ ಇಲ್ಲಲ್ಲ ಸರ್. ಅದಕ್ಕೆ ಅದು ನಮ್ಮ ಜೀವನ ಪರ್ಯಂತ ಅದು ನಮ್ಗೆ ಕೊಡ್ತದೆ. ಅದು ಜೀವನ ಪರ್ಯಂತ ಕೊಡ್ತದೆ ಅನ್ನೋದಕ್ಕಿಂತ ಈ ಚೈತನ್ಯ ಸ್ವರೂಪವನ್ನು ತಿಳಿಸ್ಕೊಡೋದ್ರ ಮುಖಾಂತರ ಅದು ಜನನ ಮರಣಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತದೆ. ನಮಗೆ ಸಾವಿನ ಭಯ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯಕ್ಕೆ ಸಾವೇ ಇಲ್ಲ. ನಾವು ಇಲ್ಲಿ ಹೆಂಗೆ ಇದ್ರೊಳಗೆ ಇದು ಮಾಡೇವೆ ಅಂದ್ರೆ ಇದು ಸಾಯ್ತದೆ, ಸತ್ತ ನಂತರ ಮತ್ತೊಂದು ಜೀವದೊಳಗೆ ಹೋಗಿ ಅದು ಮತ್ತೆ ಹುಟ್ಟುತ್ತದೆ ಅನ್ನುವಂಥ ಈ ಭ್ರಮೆಯ ಕಲ್ಪನೆ ಒಳಗೆ ಅದರ ಶರಣರ ಹಂಗೆ ಹೇಳಂಗಿಲ್ಲ ರೀ. ಈ ನಿಜವಾದ ತತ್ವವನ್ನು ನಾವು ತಿಳ್ಕೊಂಡು ಬಿಟ್ಟಿವಿ ಅಂದರೆ ಜೀವನ ಮರಣಗಳ ಬಲೆಯಿಂದ ನಾವು ಹೊರಗೆ ಬರ್ತೀವಿ ಅಂತ. ಅದು ಎಂದೂ ಸಾಯಲಾರ್ದ ಒಂದು ಚೈತನ್ಯ ನಮ್ಮೊಳಗೆ ಇರೋದ್ರಿಂದ ಇದು ಚೈತನ್ಯ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳ್ತಾರೆ. ಇದು ಒಂದ್ರೊಳಗೆ ಒಂದು ಇದು ವಿಕಾಸ ಆಗ್ತಾ ಹೋಗ್ತದೆ ಅಂತ. ಈಗ ನಾವು ಒಂದು ಜೋಳದ ಕಾಳನ್ನು ನಾವು ಬಿತ್ತಿದ್ವಿ ಅಂತಂದ್ರೆ ಆ ಒಂದು ಜೋಳದ ಕಾಳು 100 ಜೋಳದ ಕಾಳಾಗಿ ಅದು ವಿಕಾಸ ಆಗ್ತದೆ. ಸೊ ಹೀಗಾಗಿ ಒಂದು ಜೋಳದ ಕಾಳಿನೊಳಗೆ ಇರ್ತಕ್ಕಂಥ ಚೈತನ್ಯ ಅದು 100 ಜೋಳದ ಕಾಳಿನೊಳಗೆ, ಅದರಿಂದ 1000 ಲಕ್ಷ ಹಿಂಗೆ ಅದು ವಿಕಾಸ ಆಗ್ತಾ ಹೋಗ್ತದೆ. ಒಬ್ಬ ಮನುಷ್ಯನಿಂದ ಆತನಿಂದ ಮತ್ತೆ 4 ಮಕ್ಕಳಾಗ್ತಾರೆ, ಆ 4 ಮಕ್ಕಳಿಂದ ಮತ್ತೆ 4 ಹಿಂಗೆ ಅದು ವಿಕಾಸ ಆಗ್ತಾ ಹೋಗ್ತದೆ. ಇವರೊಳಗೆ ಇರ್ತಕ್ಕಂಥ ಚೈತನ್ಯ ಅದು ಮರುಹುಟ್ಟಾಗೋದಿಲ್ಲ, ಅದು ಚೈತನ್ಯದೊಳಗೆ ಲೀನ್ ಆಗ್ತದೆ. ಈಗ ಒಬ್ಬ ವ್ಯಕ್ತಿನ ಆತ ಚೈತನ್ಯವನ್ನು ತ್ಯಾಗ ಮಾಡಿದಾಗ ಆ ವ್ಯಕ್ತಿಯ ದೇಹವನ್ನು ನಾವು ಹೂಳಿ ಬಂದಾಗ, ನಾವು ಭೂಮಿ ಒಳಗೆ ಹೂಳಿ ಬಂದಾಗ ಅದು ದೇಹ ಅದು ಮತ್ತೊಂದು ಜೀವಿಗೆ ಆಹಾರವಾಗಿ ಆ ದೇಹದೊಳಗೆ ಇರ್ತಕ್ಕಂಥ ಚೈತನ್ಯ ಎಲ್ಲ ಅದು ಜೀವಿಯ ಒಳಗೆ ಹೋಗ್ತದೆ. ಹಾಗಾದ್ರೆ ಆ ಜೀವಿಯು ಕೂಡ ಮತ್ತೆ ಹಂಗೆ ಆಹಾರವಾಗಿ ಮತ್ತು ಮುಂದೆ ನಮಗೆ ಆಹಾರವಾಗಿ ಅದು ಬರ್ತದೆ. ನಾವು ಮತ್ತೆ ಬಿತ್ತಿ ಬೆಳಿತೇವಲ್ರಿ, ಬೆಳೆದಾಗ ಆ ಬಿತ್ತಿದಂಥ ಕಾಳುಗಳಿಗೆ ಆಹಾರ ಯಾವುದಂದ್ರೆ ಮತ್ತು ಇದೆಲ್ಲ ಗೊಬ್ಬರ ಆಗಿ ಇದೇ ಮತ್ತು ನಮಗೆ ಆಹಾರ ಆಗಿ ಬರ್ತದೆ. ಹೀಗಾಗಿ ಜಗತ್ತಿನೊಳಗೆ ವೇಸ್ಟ್ ಅನ್ನುವಂಥದ್ದು ಯಾವುದೂ ಇಲ್ಲವೇ ಇಲ್ಲ ಅಂತನ್ನುವಂಥದ್ದು. ನಾವು ಯಾವುದನ್ನು ವೇಸ್ಟ್ ಅಂತ ಬಿಸಾಕಿ ಬರ್ತೀವಿ, ಅದು ಮತ್ತು ವಾಪಸ್ಸಾಗಿ ಅದು ಮತ್ತು ನಮಗೆ ಬರ್ತದೆ ಅಂತ. ತಿಪ್ಪಿ ಒಳಗೆ ಹೋಗಿ ಹಾಕ್ತೀವಿ, ತಿಪ್ಪಿ ಸಗಣಿ ಗೊಬ್ಬರ ಭಾಳ ಚಲೋ ಆಗ್ತದೆ ಬೆಳಿಲಿಕ್ಕೆ ಅಂತ ಅದನ್ನು ತೊಗೊಂಡೋಗಿ ಮತ್ತು ಹೊಲಕ್ಕೆ ಹಾಕ್ತಾರೆ. ಅದು ಮತ್ತು ಬೆಳೆಗಳಾಗಿ
ಮತ್ತು ನಮ್ಗೆ ಬರ್ತದೆ. ಹೀಗಾಗಿ ಪ್ರತಿಯೊಂದು ಕೂಡ ಅದು ರೀಸೈಕ್ಲಿಂಗ್ ಆಗ್ತಾನೆ ಇರ್ತದೆ ಅಂತನ್ನುವಂಥದ್ದು. ಈ ರೀಸೈಕ್ಲಿಂಗ್ ಅಂಶಗಳನ್ನು ಕೂಡ ಶರಣರು ವಚನಗಳಲ್ಲಿ ಹೌದು ಸರ್, ಈ ಲಿಂಗ ತತ್ವದ ಮೂಲಕ ನಮ್ಗೆ ಹೇಳ್ತಾರೆ. ನಮಗೆ ಹೇಳಿಕೊಡ್ತಾರೆ. ನಾವು ಯಾವ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನು ಹ್ಞೂ ಮೇಲ್ಮಟ್ಟದಲ್ಲಿ ನೋಡೋ ಒಂದು ಪ್ರಯತ್ನವನ್ನು ಮಾಡಿ ಅವಕ್ಕೆ ಒಂದು ಭೌತಿಕವಾದ ಸ್ವರೂಪವನ್ನು ಕೊಟ್ಟು ಅವುಗಳ ಮೂಲ ಉದ್ದೇಶವನ್ನು ಸಡಿಲಗೊಳಿಸಿವೆ ಅಂತ ಒಂದು ಕಲ್ಪನೆ ಇತ್ತು. ಈ ಹಿನ್ನೆಲೆಯಲ್ಲಿ ತಾವು ಭಾಳಷ್ಟು ಕಠಿಣವಾದ ವಿಷಯವನ್ನು, ಗಂಭೀರವಾದ ವಿಷಯವನ್ನು ಅನೇಕ ವೈಜ್ಞಾನಿಕ ಮತ್ತು ಸರಳ ತತ್ವಗಳ ಮೂಲಕ, ವಿಧಾನಗಳ ಮೂಲಕ ಭಾಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದೀರಿ. ತಮಗೆ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ ಸರ್. ನನಗೆ ಇಲ್ಲಿ ತಿಳಿಸ್ಕೊಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಕ್ಕೆ ನಿಮ್ಮ ವಚನ ಟಿವಿಗೂ ಕೂಡ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಶರಣು.